ಮೀನರಾಶಿಯವರಿಗೆ ಮಹಾಗುರುಬಲ ಆರಂಭವಾಗಿದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಇದೆ. ಗುರುಬಲ ಇದ್ದಾಗಲೇ ನಾವು ಏನಾದರೂ ಪ್ರಯತ್ನಗಳನ್ನು ಮಾಡಬೇಕು. ಯಾವುದೇ ಕಾರ್ಯ ಸಾಧನೆ ಆಗಬೇಕು, ಯಾವುದೋ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಗುರುಬಲ ಇದ್ದಾಗ ಪ್ರಯತ್ನ ಮಾಡಿದ್ರೆ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಆದ್ದರಿಂದ ಈ ಗುರುಬಲದ ಈ ಸಂದರ್ಭದಲ್ಲಿ ಮೀನರಾಶಿಯವರು ಒಂದು ವಿಶೇಷವಾದ ದೇವತಾರಾಧನೆ ಮಾಡಿಕೊಂಡರೆ ಅವರ 5 ಕೆಲಸಗಳು ಶೀಘ್ರವಾಗಿ ಆಗಿಬಿಡುತ್ತೆ. ನೀವು ಮೀನರಾಶಿಯವರಾಗಿದ್ದು ನಿಮಗೆ ಇರತಕ್ಕಂಥ ಸಮಸ್ಯೆಗಳು ಅಂದರೆ ಅದರಲ್ಲೂ ವಿಶೇಷವಾಗಿ ಒಂದು ಅದೃಷ್ಟದ ಅವಶ್ಯಕತೆ. ಅಂದರೆ ಈಗ ಗುರುಬಲ ಇದೆ ಅಂತ ಹೇಳ್ತೀರಾ, ಬಟ್ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕಲ್ಲ. ಸೊ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ, ನಿಮಗಿರುವ ಗುರುಬಲ ಕೆಲಸ ಮಾಡಿ ನಿಮಗಿರುವ ಸಮಸ್ಯೆಗಳ ಪರಿಹಾರಕ್ಕೆ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರಾರಾಧನೆ ನಿಮಗೆ ತುಂಬ ಅನುಕೂಲಕರ ಆಗ್ತದೆ. ನೋಡಿ, ಗುರುಬಲ ವೃದ್ಧಿಯಾಗಬೇಕು ಹಾಗೂ ಭಾಗ್ಯೋದಯ ಅಂದರೆ ಅದೃಷ್ಟ ಸಿಗಬೇಕು ಅಂತಂದಾಗ ಮೀನರಾಶಿ ರಾಶ್ಯಾಧಿಪತಿಯ ಗುರು ಈಗ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಈಗಿರುವ ಕಾರಣ ಈಗಲೇ ನೀವು ಪರ್ವ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ವಿಶೇಷ ಪರ್ವ ದಿನಗಳಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರಾರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಗುರುಬಲವೂ ವೃದ್ಧಿಯಾಗುತ್ತೆ, ಅದೃಷ್ಟವೂ ಕೈ ಹಿಡಿಯುತ್ತೆ. ಅಷ್ಟೇ ಅಲ್ಲ, ಈ ಬಹಳಷ್ಟು ಕೆಲಸಗಳಾಗಬೇಕಾದ್ರೆ ಜನ ನಮ್ಮತ್ತ ಸೆಳೆತ ಇರಬೇಕು. ನಾವು ಪ್ರತಿಯೊಬ್ಬರನ್ನು ನಮ್ಮತ್ತ ಸೆಳೆಕೊಂಡಾಗ ನಮ್ಮ ಕೆಲಸ ಕಾರ್ಯಗಳು ಬೇಗ ಆಗ್ತದೆ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದದ್ರಿಂದ ಅಂದರೆ ಜನ್ಮ ಶನಿ ಈಗ ಗೋಚಾರದಲ್ಲಿ ನಾನು ಮಾತಾಡೋದು ಇರುವುದರಿಂದ ಹಲವಾರು ಜನಕ್ಕೆ ಏನಾಗ್ತಾ ಇದೆ ಅಂದರೆ ಆಕರ್ಷಣಾ ಶಕ್ತಿ ರಹಿತವಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ. ಯಾರು ನಿಮ್ಮ ಹತ್ರ ಬರ್ತಾ ಇಲ್ಲ, ಅಥವಾ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಬಳಸಿ ಬಿಡ್ತಾ ಇದ್ದಾರೆ, ಅವಶ್ಯಕತೆ ಇದ್ದಾಗ ಬಂದು ಬಳಸಿಬಿಟ್ಟು ಹೋಗ್ತಾ ಇದ್ದಾರೆ. ನೀವೊಂಥರ ಬಹಳ ಅಸಡ್ಡೆಗೊಳಗಾಗಿದ್ದೀರಾ, ನಿಮ್ಮನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ, ನಿಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಕಾರಣ ನಿಮ್ಮ ರಾಶಿಯಲ್ಲಿರುವ ಶನಿ, ಜನ್ಮ ಶನಿ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ. ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈ ಸಂದರ್ಭದಲ್ಲಿ ನಿಮಗೆ ಗುರುಬಲ ಇರೋದರಿಂದ ನೀವೇನಾದರೂ ಈಗ ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆಯನ್ನು ಮಾಡಿಕೊಂಡು ಪ್ರಸಾದ ಧಾರಣೆ ಮಾಡಿಕೊಂಡ್ರೆ ಆ ಸಮಸ್ಯೆ ಕಡಿಮೆ ಆಗ್ತದೆ. ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಯಾವಾಗ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೋ ನೀವು ನಿಮ್ಮ ಕೆಲಸಗಳನ್ನು ಅವರ ಮೂಲಕ ಮಾಡಿಸಿಕೊಳ್ಳಬಹುದು. ನಿಮಗೆ ಏನೊಂದು ಕೆಲಸ ಆಗಬೇಕು, ಯಾರೊಬ್ಬರ ಹೆಲ್ಪ್ ತಗೊಳ್ಳೇಬೇಕು ನೀವು. ಸೊ ನಿಮ್ಮತ್ತ ಆಕರ್ಷಿತರಾದರೆ ಅವ್ರು ನಿಮ್ಮ ಕೆಲಸ ಮಾಡಿಕೊಡ್ತಾರೆ, ಅದನ್ನು ಎಲ್ಲಿ ಮಾಡಿಕೊಡ್ತಾರೆ. ಸೊ ಮೀನರಾಶಿಯವರಿಗೆ ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ ಅತ್ಯಂತ ಅವಶ್ಯಕ. ಇದರಲ್ಲಿ ನೋಡಿ, ಈಗ ನೀವು ಅವಿವಾಹಿತ ಮೀನರಾಶಿಯವರಾಗಿದ್ದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆದರೆ ಗಂಡು ಅಥವಾ ಹೆಣ್ಣು, ಈಗ ನೀವು ಹೆಣ್ಣಾದರೆ ಗಂಡು ನೋಡೋಕೆ ಬರ್ತಾರೆ, ಅಥವಾ ನೀವು ಗಂಡಾದರೆ ಹೆಣ್ಣು ನೋಡೋಕೆ ಹೋಗ್ತೀರಾ. ಸೊ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಆಕರ್ಷಣಾ ಶಕ್ತಿ ಇರಬೇಕು. ಸೊ ತ್ರೈಲೋಕ್ಯ ಮೋಹನಕರ ಗೌರಿ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯನ್ನು ವೃದ್ಧಿ ಮಾಡಿ ವಿವಾಹ ಸಿದ್ಧಿಯನ್ನು ಮಾಡಿಕೊಡುತ್ತೆ. ಮೊದಲನೇದು. ಎರಡನೇದು, ಆಲ್ರೆಡಿ ಮದುವೆ ಆಗಿರತಕ್ಕಂಥ ದಂಪತಿಗಳಿಗೆ ಮೀನರಾಶಿಯಾಗಿದ್ದರೆ ದಾಂಪತ್ಯ ಕಲಹಗಳು, ಜನ್ಮ ಶನಿ ಸಪ್ತಮಕ್ಕೆ ಶನಿ ದೃಷ್ಟಿ ಆಗುತ್ತೆ, ದಾಂಪತ್ಯ ಕಲಹಗಳು, ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿರುತ್ತೆ, ಅದನ್ನು ಸಾಲ್ವ್ ಮಾಡಿ ಗಂಡ ಹೆಂಡಿರ ನಡುವೆ ಒಂದೊಳ್ಳೆ ಆಕರ್ಷಣೆ, ಭದ್ರವಾದ ಆಕರ್ಷಣೆ ಖಂಡಿತವಾಗಿ ಸಿಗಲಿದೆ. ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ ಮಾಡಬೇಕು. ಸ್ನೇಹಿತರಲ್ಲಿ, ನಮ್ಮ ಸ್ನೇಹಿತ ಒಳ್ಳೆ ಸ್ನೇಹಿತರೆ ನನ್ನ ಮಾತೇ ಕೇಳಲ್ಲ, ನಂಗೆ ತುಂಬ ಬೇಕಾದವರು, ನಂಗೆ ತುಂಬ ಒಳ್ಳೆ ಫ್ರೆಂಡು, ಈಗ ಯಾಕೋ ನಾನು ಮಾತಾಡಿಸ್ತಾನೆ ಇಲ್ಲ, ನನ್ನ ಕಡೆ ಬರ್ತಾ ಇಲ್ಲ, ನನ್ನ ನೋಡ್ತಾನೂ ಇಲ್ಲ, ನಾನು ಮಾತಾಡಿಸಿದ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನೀವು ಮೀನರಾಶಿಯವರು ಅಂತ ಆದರೆ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ನಿಮ್ಮನ್ನು ಆ ಸಮಸ್ಯೆಯಿಂದ ಪರಿಹಾರ ಮಾಡಿ ಅವರು ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡ್ತದೆ. ಸೊ ಹೀಗೆ ಪ್ರತಿಯೊಂದು ಕಡೆ, ಇವಾಗ ನೀವು ಎಲ್ಲೋ ಹೊರಗಡೆ ಹೋಗಿರ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಾಗಬೇಕು, ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ಅಥವಾ ಬೇರೆ ಒಂದು ಆಫೀಸ್ಗೆ ಹೋಗ್ತೀರಾ, ಬೇರೆ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತೀರಾ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದರೆ ಜನ ಸಾಲು ಹಿಡಿದು ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ. ನಿಮ್ಮಲ್ಲಿ ಆ ಕಲೆ, ಆ ಒಂದು ಅದ್ಭುತವಾದ ಆಕರ್ಷಣಾ ಶಕ್ತಿ ಇಲ್ಲ ಅಂತ ಆದರೆ ಯಾರೂ ನಿಮ್ಮನ್ನು ಮಾತನಾಡಿಸೋದಿಲ್ಲ. ಸೊ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ದಿನವೂ ಸಹ ಆಕರ್ಷಣಾ ಶಕ್ತಿ ಬಹಳ ಮುಖ್ಯ. ಅದರಲ್ಲೂ ಮೀನರಾಶಿಯವರಿಗೆ ಜನ್ಮ ಶನಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆಯನ್ನು, ಮಂತ್ರಾರಾಧನೆಯನ್ನು ಮಾಡಬೇಕು. ಹಾಗಾದರೆ ಇದು ಹೇಗೆ ಮಾಡಬೇಕು ಅದನ್ನು ಸಹ ತಿಳಿಸ್ತೇನೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ, ಪ್ರತಿಯೊಬ್ಬರಿಗೂ ರೀಚ್ ಆಗಲೇಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು
ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ಸಹ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ. ಆ ಮಂತ್ರವನ್ನು ನೀವೆಲ್ಲರೂ ಸಹ ಜಪ ಮಾಡಬೇಕು, ಆರಾಧನೆ ಮಾಡಿಕೊಳ್ಬೇಕು. ಈ ವಿಡಿಯೋ ಎಂಡ್ನಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ತಿಳಿಸ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಬೇರೆ ಒಂದು ವಿಡಿಯೋ ಮಾಡಿ ಆ ಮಂತ್ರವನ್ನು ಅದರಲ್ಲಿ ಹೇಳಿ ಆ ಮಂತ್ರವನ್ನು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಿಕ್ಕಾದರೂ ಸಹ ನಾನು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ನೀವು ಈ ಮಂತ್ರವನ್ನು ಸರಿಯಾಗಿ ಕೇಳಿಸಿಕೊಂಡು ಈ ಮಂತ್ರವನ್ನು ಯಾವುದೇ ವ್ಯಾಕರಣ ದೋಷ ಇಲ್ಲದಂತೆ, ತಪ್ಪು ಇಲ್ಲದಂತೆ ಸರಿಯಾಗಿ ಕಲಿತ್ಕೊಳ್ಬೇಕು ಹಾಗೂ ಅದರ ಅನುಷ್ಠಾನಕ್ಕೆ ಇಟ್ಕೊಳ್ಬೇಕು. ಪ್ರತಿದಿನ ಇದನ್ನು ಅನುಷ್ಠಾನ ಮಾಡಿಕೊಳ್ಳತಕ್ಕಂಥದ್ದು ಅತ್ಯುತ್ತಮ. ವಿಶೇಷವಾಗಿ ಅಮಾವಾಸ್ಯೆ ಕಾಲದಲ್ಲಿ ಆರಾಧನೆ ಅಥವಾ ಪ್ರತಿನಿತ್ಯ ಇದನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತಂದರೆ ನಿಮ್ಗೆ ತುಂಬ ಕೆಲಸ ಮಾಡ್ತಕ್ಕಂಥದ್ದು. ಏನಂತಂದರೆ 3 ಎಳೆ ಕೆಂಪು ಬಣ್ಣದ ದಾರ, ಒಂದೊಂದು ಎಳೆದು 3 ಎಳೆ ಇರ್ತಕ್ಕಂಥ ಕೆಂಪು ಬಣ್ಣದ ದಾರವನ್ನು ಮಡಚಿ 9 ಎಳೆ ಮಾಡ್ಕೊಳ್ಳಿ. 3 ಎಳೆ ಆಗುತ್ತಲ್ವ. ಸೊ ಅದರಿಂದ 3 ಎಳೆ ದಾರ, 3 ಇದ್ದರೆ 9 ಎಳೆ ದಾರ ಆಗುತ್ತೆ. ಆ 9 ಎಳೆಯ ಕೆಂಪು ದಾರವನ್ನು ನೀವು ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮಧ್ಯದಲ್ಲೊಂದು 3 ಗಂಟುಗಳು ಹಾಕ್ಕೋಬೇಕು. ಅದಕ್ಕೆ 9 ಎಳೆ ದಾರ, ಸ್ಟಾರ್ಟಿಂಗಲ್ಲಿ 1 ಗಂಟೆ ಹಾಕಿದ, ಮಧ್ಯದಲ್ಲಿ 1 ಗಂಟೆ ಹಾಕಿದ, ಎಂಡಲ್ಲಿ 1 ಗಂಟೆ ಹಾಕಿದ, ಆ ಥರ 3 ಗಂಟೆಗಳನ್ನು ಹಾಕ್ಕೊಳ್ಬೇಕು. ಅದನ್ನು ಮನೆಯಲ್ಲಿ ಒಂದು ಬೆಳ್ಳಿ ಪ್ಲೇಟ್ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ದೇವರ ಮನೆಯಲ್ಲಿ ಅದನ್ನಿಟ್ಟು ಈ ಒಂದು ದಾರವನ್ನು ಸ್ವಲ್ಪ ಗಂಜಲದಲ್ಲಿ ತೊಳ್ಕೊಂಡು ಅದನ್ನು ದೇವರ ಮನೆಯಲ್ಲಿ ಆ ದಾರವನ್ನು ಇಟ್ಕೋಬೇಕು. ಆ ದಾರವನ್ನು 9 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ತಿಂಡಿ ಗಿಂಡಿ ಎಲ್ಲ ಏನು ಮಾಡ್ದೇನೆ ಸ್ಟಾರ್ಟಿಂಗಲ್ಲಿ ಕುಂಕುಮದಲ್ಲಿ ಅದಕ್ಕೆ ಅರ್ಚನೆಯನ್ನು ಮಾಡಬೇಕು. ಆ ದಾರದ ಮೇಲೆ ಅರ್ಚನೆ ಮಾಡಬೇಕು. ಈ ಮಂತ್ರವನ್ನು, ಈ ಒಂದು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರವನ್ನು ಹೇಳಿಕೊಂಡು ಅದಕ್ಕೆ ಅರ್ಚನೆ ಮಾಡ್ತಾ ಇರಬೇಕು. ಯಾರದನ್ನು 9 ದಿನಗಳ ಕಾಲ ಇರಬಹುದು, 21 ದಿನಗಳ ಕಾಲ ಇರಬಹುದು, 48 ದಿನಗಳ ಕಾಲ ಇರಬಹುದು, ಆ ಒಂದು ಕೆಂಪು ದಾರವನ್ನು ಆರಾಧನೆ ಮಾಡಿ ಕಡೆಗೆ ಗಂಧದ ಕಡ್ಡಿ ಬೆಳಗ್ಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದು ಹಾಗೇ ಇರಬೇಕದು. 9 ದಿನಗಳ ನಂತರ ಆಗಿರಬಹುದು, ಅಥವಾ 28 ದಿನಗಳ ನಂತರ ಆಗಿರಬಹುದು, ಅಥವಾ 48 ದಿನಗಳ ನಂತರ ಆಗಿರಬಹುದು. ನೀವು ಇದನ್ನು ಬಹಳ ವಿಶೇಷವಾಗಿ ಸೋಮವಾರದ ದಿವಸ, ಆ ಎಂಡ್ ದಿವಸ ಸೋಮವಾರ ಆಗೋ ಥರ ನೋಡ್ಕೊಳ್ಳಿ. ಅಂದರೆ ಸೋಮವಾರ 9ನೇ ದಿವಸ, ಅಥವಾ ಸೋಮವಾರ 28ನೇ ದಿವಸ, ಅಥವಾ ಸೋಮವಾರ 48ನೇ ದಿವಸ, ಆ ಥರ ಎಂಡ್ ಸೋಮವಾರ ಬರೋ ಥರ ನೋಡಿಕೊಂಡು ಅದನ್ನು ಆರಾಧನೆ ಮಾಡ್ಕೊಳ್ಬೇಕು. ಲೇಡೀಸು ಈ ಪೀರಿಯಡ್ಸ್ ಟೈಮಲ್ಲಿ 4 ದಿನಗಳ ಕಾಲ ಅವಾಯ್ಡ್ ಮಾಡಿ, ನೆಕ್ಸ್ಟ್ ಮತ್ತೆ ಪುನಃ ಶುರು ಮಾಡಿ. ಎಷ್ಟು ದಿನ ಮುಗಿದಿತ್ತು ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋದರೂ ಆಗುತ್ತೆ. ಜಾಸ್ತಿ 48 ಅಥವಾ 28 ಮಾಡೋರು 9 ದಿನಗಳ ಕಾಲ ಆರಾಧನೆ ಮಾಡೋರು ಇದ್ರ ದಿವಸ ನಂತರ, ಅಂದರೆ ಪೀರಿಯಡ್ಸ್ ಆದ ನಂತರ 5ನೇ ದಿವಸದಿಂದ 6ನೇ ದಿವಸದಿಂದ ಶುರು ಮಾಡಿಕೊಂಡು 9ನೇ ದಿವಸ ಸೋಮವಾರ ಬರ್ತಾರ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ತುಂಬ ಅನುಕೂಲ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದಲೇ 108 ಬಾರಿ ಅದಕ್ಕೆ ಕುಂಕುಮಾರ್ಚನೆ ಮಾಡಬೇಕು. ತುಂಬ ಎನರ್ಜೈಸ್ ಆಗುತ್ತೆ ಅದು. ಅದನ್ನು ಕುಂಕುಮಾರ್ಚನೆಗೆ ಇಡೋಕ್ಕಿಂತ ಮುಂಚೆ ಅದನ್ನು ಗಂಜಲ, ನಾಟಿ ಹಸುವಿನ ಗಂಜಲದಲ್ಲಿ ನೀಟಾಗಿ ಅದನ್ನು ತೊಳೆದುಕೊಂಡು ಅದನ್ನು ಇಟ್ಟು ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಹಾಗೂ 9 ದಿನಗಳ ನಂತರ ನೀವು ಅದನ್ನು ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ತುಂಬ ತುಂಬ ಪವರ್ಫುಲ್ ಆಗಿರ್ತದೆ ಅದು ನಿಮಗೆ. ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದ ಅದನ್ನು ಆರಾಧನೆ ಮಾಡಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ಅಮಾಸೋಮವತಿ ಅಂತ ಕರಿತೀವಿ. ಪರ್ವದಿನ, ಅದು ಬಹಳ ಅಪರೂಪ. ಅಮಾವಾಸ್ಯೆ ಸೋಮವಾರ ದಿವಸ ಬರ್ತಕ್ಕಂಥದ್ದು. ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿ, ಅಮಾಸೋಮವತಿ, ಅಧಿಕ ಅಮಾವಾಸ್ಯೆ ಸೋಮವತಿ. ಇದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ಅಪರೂಪದಲ್ಲಿ ಬರ್ತಕ್ಕಂಥದ್ದಾಗಿರ್ತದೆ. ಸೊ ಇಂತಹ ಒಂದು ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಗಳಾಮುಖಿ ಹೋಮದ ಜೊತೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು, ಈ ಪವರ್ಫುಲ್ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹೋಮವನ್ನು ಜೂನ್ 15ನೇ ತಾರೀಕು ಸೋಮವಾರ ಅಧಿಕ ಮಾಸದ ಅಮಾವಾಸ್ಯೆ ಅಮಾಸೋಮವತಿಯ ದಿವಸ ಮಾಡಿ, ಅದರ ಜೊತೆಯಲ್ಲಿ ಬಗಳಾಮುಖಿ ಹೋಮವನ್ನು ಮಾಡಿ, ಅದರ ಜೊತೆಯಲ್ಲಿ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೀವಿ. ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ. ಯಾವುದೇ ಮಾಟಮಂತ್ರ ದುಷ್ಟಶಕ್ತಿ ಏನೇ ಇದ್ರೂ ಸಹ ಪರಿಹಾರ ಆಗಬೇಕು ಅಂತ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದಲ್ಲಿ ಜೊತೆಗೆ ಎಲ್ಲರನ್ನ ಈ ವಿವಾಹದ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ
ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಬ್ರೇಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳ ಬ್ರೇಸ್ಲೆಟ್ ಇದು. ಇದರಲ್ಲಿ ವಿಶೇಷವಾಗಿ ನಿಮಗೆ ವ್ಯಾಘ್ರನೇತ್ರ ರತ್ನಗಳಿದೆ, ಕೃಷ್ಣವೀಟಿಕಾ ರತ್ನಗಳಿದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಯಲ್ಲಿ ಧವಳ ರತ್ನ ಅಂಥೇಳಿ ನಿಮಗೆ ಒಂದು 6 ಧವಳ ರತ್ನಗಳಿದೆ. ಈ ಧವಳ ರತ್ನಗಳೇ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರದಿಂದ ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಧವಳ ರತ್ನಗಳನ್ನು ಎನರ್ಜೈಸ್ ಮಾಡಿ, ರಾಕ್ಷೋಘ್ನ ಹೋಮದ ಮಂತ್ರಗಳಲ್ಲಿ ಈ ವಿಶೇಷವಾಗಿರತಕ್ಕಂತಹ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿ, ಅದೇ ರೀತಿ ಬಗಲಾಮುಖಿ ಹವನದಲ್ಲಿ ಕೃಷ್ಣವೀಟಿಕಾ ಹಾಗೂ ಈ ಒಂದು ವ್ಯಾಘ್ರನೇತ್ರ ರತ್ನಗಳನ್ನು ಎನರ್ಜೈಸ್ ಮಾಡಿ ವಿಶೇಷವಾದಂತಹ ಈ ಬ್ರೇಸ್ಲೆಟನ್ನು ಸಿದ್ಧಿ ಮಾಡಿದ್ದೀವಿ. ಮಾಡಿಕೊಡ್ತೇವೆ. ಇದನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬೋದು. ಲೆಫ್ಟ್ ರೈಟ್ ಇದನ್ನು ಧಾರಣೆ ಮಾಡ್ಕೊಳ್ಬೋದು ಪ್ರತಿಯೊಬ್ಬರೂ ಸಹ. ಯಾವುದೇ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಮೈಲ್ಗೇನು ಮತ್ತೊಂದು ಯಾವ ಟೆನ್ಷನ್ ಇಲ್ಲ. ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಳಿ. ಎಲ್ಲರನ್ನ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ಧವಳ ರತ್ನಗಳು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಮಾಟ ಮಂತ್ರ, ಶತ್ರು ಬಾಧೆಗಳು, ನೆಗೆಟಿವ್ ಎನರ್ಜೀಸ್ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಬಗಲಾಮುಖಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಶಕ್ತಿಗಳೇ ಪರಿಹಾರವಾಗಬೇಕು ಅಂತ ರಾಕ್ಷೋಘ್ನ ಹೋಮದಲ್ಲಿ ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿ ಅಂತ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗಿರುತ್ತೆ. ಆದ್ದರಿಂದ ಹಾಗೂ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನೋಡಿಕೊಂಡು ನೀವು ತಿಳಿದುಕೊಳ್ಳಿ. ಲೈವಲ್ಲಿ ಜೂನ್ 15ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು. ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರುಗಳು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದಾಗಿರ್ತದೆ. 10:30ಯಿಂದ ಆಚೆಗೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾಗಿರ್ತಕ್ಕಂಥ ರಕ್ಷಾ ಕವಚದ ಒಂದು ವಿಶೇಷವಾದಂತಹ ಒಂದು ಬ್ರೇಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೋಡಬಹುದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ ಮೂಲಕ ಈ ಬ್ರೇಸ್ಲೆಟ್ ಬರ್ತದೆ. ಈ ಬ್ರೇಸ್ಲೆಟ್ ಬಂದಮೇಲೆ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಹೋಮದ ಭಸ್ಮ ಹಾಗೂ ಕುಂಕುಮವನ್ನು ಡೈಲಿ ಧಾರಣೆ ಮಾಡ್ಕೊಂಡ್ರಾಯ್ತು. ಬಹಳ ಸಿಂಪಲ್ ಆಗಿರತಕ್ಕಂಥದ್ದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ಮುಟ್ಟಿಸಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಸಹ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವ ಶಂಕರಿ ಸರ್ವಸ್ತ್ರೀ ಪುರುಷವ ಶಂಕರಿ ಸೂಸು ದೂದು ಘೇ ಘೇ ವಾ ಹ್ರೀಂ ಸ್ವಾಹಾ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವ ಶಂಕರಿ ಸರ್ವಸ್ತ್ರೀ ಪುರುಷವ ಶಂಕರಿ ಸೂಸು ದೂದು ಘೇ ಘೇ ವಾ ಹ್ರೀಂ ಸ್ವಾಹಾ.